ಗಣರಾಜ್ಯೋತ್ಸವ ನಿಮಿತ್ತ ನೇಗಿನಾಳ ಗ್ರಾಮದ ಮಾಜಿ ಸೈನಿಕರಿಂದ ಸ್ಮಶಾನ ಸ್ವಚ್ಛತೆ ಕಾರ್ಯಕ್ರಮ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನೇಗಿನಾಳ ಗ್ರಾಮದ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವತಿಯಿಂದ ಗಣರಾಜ್ಯೋತ್ಸವದ ನಿಮಿತ್ತ ಇಂದು ಗ್ರಾಮದ ಹೊರವಲಯದಲ್ಲಿನ ಸ್ಮಶಾನ ಸ್ವಚ್ಛತೆ ಮಾಡಿ ಅದರ ಸಂರಕ್ಷಣೆಗೆ ಪಣೆ ತೊಟ್ಟರು. ಈ ಸಂದರ್ಭದಲ್ಲಿ ಇವರ ಶ್ರಮದಾನಕ್ಕೆ ಸಾಥ್ ಕೊಟ್ಟ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರು ಆದ ಶ್ರೀಮತಿ ರೋಹಿಣಿ ಬಾಬಾಸಾಹೇಬ್ ಪಾಟೀಲ್ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಾತನಾಡಿ, ಮಾಜಿ ಸೈನಿಕರಿಗೆ ಬೇಕಾದ ಅಗತ್ಯ ಮೂಲಭೂತ ಕಲ್ಪಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ರೋಹಿಣಿ ಬಾಬಾಸಾಹೇಬ್ ಪಾಟೀಲ್ ಅವರು ಸಾಥ್ ಸಹ ಕೊಟ್ಟರು. ಈ ಮಾಜಿ ಸೈನಿಕ ಹಾಗೂ ನಿವೃತ್ತ ಶಿಕ್ಷಕರು ಆದ ಪುಂಡಲಿಕ್ ಆರೋಗಪ್ಪ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಅಜಿತ್ ಜೈನರ್, ನಾರಾಯಣ್ ಲೋಕ್ರಿ, ಖಜಾಂಚಿ ಪುಂಡಲಿಕ್ ಹಿಂಗಳಗಿ, ಗಂಗಪ್ಪ ಬುಂಜ್ರಿ, ಬಸವರಾಜ್ ತಲ್ಲೂರ್ ಸೇರಿದಂತೆ 30ಕ್ಕೂ ಹೆಚ್ಚು ಮಾಜಿ ಸೈನಿಕರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ಸಿಬ್ಬಂದಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ಪ್ರತಿನಿಧಿ ಬಸವರಾಜು ಹಾಗೂ ನೇಗಿನಾಳ್ ಜನಪರ ಹೋರಾಟಗಾರ ರವಿ ಅಂಗಡಿ ಇವರನ್ನು ಸನ್ಮಾನ ಮಾಡಲಾಯಿತು. ಧನ್ಯವಾದಗಳು.